ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಮಂಗಳಾ ಕಿಚನ್ಗೆ ಸ್ವಾಗತ. ನಾನಿವತ್ತು ಚಿಕನ್ ಬಿರಿಯಾನಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ, ನಾಟಿ ಸ್ಟೈಲು. ನಾನು ಮನೇಲೇ ಇರೋಂಥ ಪದಾರ್ಥಗಳನ್ನ ಬಳಸಿ ಸಿಂಪಲ್ ಆಗಿರೋಂಥ ಯಾವುದೇ ರೀತಿ ಕೆಮಿಕಲ್ಸು ಬಣ್ಣ ಹಾಕ್ದೇ ಇರೋಂಥದ್ದು ಪದಾರ್ಥನ ಯೂಸ್ ಮಾಡ್ದೇ ನಾನು ಮಾಡೋಂಥ ರೆಸಿಪಿನ ತೋರಿಸ್ಕೊಡ್ತೀನಿ ಇವತ್ತು. ಈ ದಿನ ನಾನು 2 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ, ಒಂದು ಅರ್ಧ kg ಈರುಳ್ಳಿ ತೊಗೊಂಡಿದ್ದೀನಿ, ಮೊಸರು ಅರ್ಧ ಲೀಟ್ರು, ಅರ್ಧ ಸ್ಪೂನು ಅರಿಶಿನ, ಧನಿಯಾ ಪೌಡ್ರು 3 ಸ್ಪೂನು, 2 ಸ್ಪೂನು ಗರಂ ಮಸಾಲ, ನಿಂಬೆಹಣ್ಣು, ಉಪ್ಪು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ, ಒಂದು 10-15 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 10-15 ಚಕ್ಕೆ ತೊಗೊಂಡಿದ್ದೀನಿ, ಒಂದು ಲವಂಗ ಒಂದು 15-20 ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನೇ ಮನೇಲಿ ಮಾಡಿಟ್ಕೊಂಡಿರೋಂಥದ್ದು ಒಂದು 200 ಗ್ರಾಮು, ಮೆಣಸಿನ್ಕಾಯಿ ಒಂದು 20 ಮೆಣಸಿನ್ಕಾಯಿ ಇದು ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬಿ. ಇದು ಶುಂಠಿ ತೊಗೊಂಡಿದ್ದೀನಿ ಒಂದು 150 ಗ್ರಾಮಷ್ಟು. ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಇದನ್ನು ಮಾಡಿಕೊಂಡು ಒಂದೂವರೆ ಕಟ್ಟಷ್ಟು ರುಬ್ಬಿಟ್ಕೊಂಡಿದ್ದೀನಿ, ಎಲ್ಲ ಸೇರಿಸಿ ಎಲ್ಲ ಸೊಪ್ಪು. ಇದು GRB ತುಪ್ಪ ತೊಗೊಂಡಿದ್ದೀನಿ, ಒಂದು ನನಗೆ ಬೇಕಾದಷ್ಟು. 1 kg ಅಷ್ಟು ಟೊಮಾಟೊ ರುಬ್ಬಿಟ್ಕೊಂಡು ಇಟ್ಕೊಂಡಿದ್ದೀನಿ. ಅರ್ಧ kg ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನಾನು ಅಕ್ಕಿ ತೊಗೊಂಡು ಇಟ್ಕೊಂಡಿದ್ದೀನಿ 2 kg ಅಷ್ಟು. ನಾನಿವಾಗ 10 ಜನಕ್ಕೆ ಮಾಡಬೇಕು ಅಂತ ಒಂದು ದೊಡ್ಡ ತಳದ್ದು ಪಾತ್ರೆ ತೊಗೊಂಡು ಇಟ್ಕೊಂಡಿದ್ದೀನಿ. ನಾನಿವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ kg ಅಷ್ಟು ಹಾಕ್ಕೊಂಡಾದ್ಮೇಲೆ ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ಇದಾದಮೇಲೆ ನಾನು ಮಸಾಲೆ ಪದಾರ್ಥ ತೋರಿಸಿದ್ನಲ್ಲ ಆವಾಗಲೇ, ಅದನ್ನು ಹಾಕ್ಕೊತಾ ಇದ್ದೀನಿ. ಸೋಂಪು, ಮೇಥಿ ಸೊಪ್ಪು ಎಲ್ಲ ಮಿಕ್ಸು, ಎಲ್ಲ ಮಸಾಲೆ ಪದಾರ್ಥ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ನಾನು ಚೆನ್ನಾಗಿ ತಿರುಗಿಸ್ಕೊಂಡು ನಾನಿವಾಗ 1 kg ಅಷ್ಟು ಈರುಳ್ಳಿ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಬ್ರೌನ್ ಕಲರ್ ಬರಬೇಕು. ಇದು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಚೆನ್ನಾಗಿ ಈರುಳ್ಳಿ ಬೆಂದರೆ ಮಸಾಲೆ ಜೊತೆಲಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇದಾದಮೇಲೆ ನಾನು ಮುಚ್ಚಿಡೋಣ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಿಡ್ತಿದ್ದೀನಿ. ಪ್ಲೇಟ್ ಮುಚ್ಚೋಣ. ಇದನ್ನು ಓಪನ್ ಮಾಡೋಣ, ನೋಡೋಣ. ಸ್ವಲ್ಪ ಬೆಂದಿದೆ, ಇನ್ನೂ ಸ್ವಲ್ಪ ಆಗಬೇಕು. ಇದಾದಮೇಲೆ ನಾನು ಬೇರೆ ಏನು ಪದಾರ್ಥ ಹಾಕ್ಕೊಬೇಕು ಅಂತ ತೋರಿಸ್ಕೊಡ್ತೀನಿ. ಇನ್ನೊಂದು ಸ್ವಲ್ಪ ಚೆನ್ನಾಗಾಗಲಿ. ಇದಾಗಿದೆ. ಇವಾಗ ಶುಂಠಿ ಹಾಕೋತಾ ಇದ್ದೀನಿ 200 ಗ್ರಾಮ್ ಅಷ್ಟು. ಯಾವತ್ತೂ ಅಷ್ಟೇ 150 ಗ್ರಾಮ್ ಶುಂಠಿ ಹಾಕ್ಕೊಬೇಕು, 200 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ. ಶುಂಠಿ ಜಾಸ್ತಿ ಹಾಕ್ಕೊಬಾರ್ದು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಾದಮೇಲೆ ಶುಂಠಿ ಹಾಕೋಣ. ಇವಾಗ 150 ಗ್ರಾಮ್ ಅಷ್ಟು ಶುಂಠಿ ಜಾಸ್ತಿ ಹಾಕ್ಕೊಬೇಡಿ, 150 ಗ್ರಾಮೇ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಮಾಡಾದ್ಮೇಲೆ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ. ತಿರುಗಿಸಾದ್ಮೇಲೆ ಇವಾಗ ನಾನು ಬೇರೆ ಏನು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ಇದೆಲ್ಲ ಆಯಿತು. ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ರುಬ್ಬಿಟ್ಕೊಂಡಿರೋಂಥದ್ದು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಮಸಾಲೆ ಇದು ಪಾಲಕ್ ಸೊಪ್ಪು, ಪುದೀನ, ಮೆಂತ್ಯ ಸೊಪ್ಪು ಎಲ್ಲ ರುಬ್ಬಿಟ್ಕೊಂಡಿದ್ದೀನಲ್ಲ ಆ ಪದಾರ್ಥ ಇದು ಹಾಕ್ಕೊತಾ ಇದ್ದೀನಿ. ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ 1.5 ಕಟ್ಟಷ್ಟು ರುಬ್ಬಿಟ್ಕೊಂಡಿದ್ದೆ ನಾನು. ಹಾಕ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಂಡು ನಾವು ಎಷ್ಟು ಚೆನ್ನಾಗಿ ಮಾಡ್ಕೊತೀವಿ ಅದು ನೋಡಿಕೊಂಡು ಹಾಕ್ಕೊಬೇಕು. ಅವಾಗ ರುಚಿಯಾಗಿರುತ್ತೆ. ಇದು ಸೊಪ್ಪೆಲ್ಲ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದಾದಮೇಲೆ ನಾನು ಚೆನ್ನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಇಡ್ತಿದ್ದೀನಿ. ಇದಾದಮೇಲೆ ಎಣ್ಣೆ ಬಿಡ್ತಾಯಿದೆ ನೋಡಿ. ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. 1 kg ಅಷ್ಟು ರುಬ್ಬಿಟ್ಕೊಂಡಿದ್ದೀನಲ್ಲ ಇದು ಸಾಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕಿದು. ಬೆಂದಾದಮೇಲೆ ಇವಾಗ ನಾನು ಮಸಾಲೆ ಪದಾರ್ಥ ತೊಗೊಂಡಿದ್ದೀನಿ. ಅರಿಶಿನ ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನು, 2 ಸ್ಪೂನು ಗರಂ ಮಸಾಲ, 3 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 5 ನಿಮಿಷ ಬಿಡಬೇಕು. ಮಸಾಲೆ ಜೊತೆ ಚೆನ್ನಾಗಿ ಬೆರಿಬೇಕು. ಮಿಶ್ರಣ ಚೆನ್ನಾಗಿ ಫ್ರೈ ಆದರೆ ಮಾತ್ರ ನಮ್ಗೆ ರುಚಿಯಾಗಿರೋದು ಬಿರಿಯಾನಿ. ನೋಡೋಣ, ಇದಾಗಿದೆ ಅನಿಸುತ್ತೆ. ಇದು ಮುಚ್ಚಿಡೋಣ ಒಂದು 5 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕಿದು.
ನೋಡಿ ಇದಾಗಿದೆ. ಇದಾದಮೇಲೆ ನಾನು ಸ್ವಲ್ಪ ತಿರುಗಿಸ್ಕೊಂಡು ಏನು ಹಾಕಬೇಕು ಅಂತ ತೋರಿಸ್ತೀನಿ ಇವಾಗ. ನೋಡಿ ಇದಾಗಿದೆ, ಎಣ್ಣೆ ಚೆನ್ನಾಗಿ ಬಿಟ್ಟಿದೆ, ಮಸಾಲೆ ಚೆನ್ನಾಗಿ ಬೆಂದಿದೆ. ಅದಾದಮೇಲೆ ನಾನು ಚಿಕನ್ ಹಾಕ್ಕೊತಾ ಇದ್ದೀನಿ ಇವಾಗ. ಚಿಕನ್ ಹಾಕ್ಕೊಂಡು ಎಲ್ಲ ಒಂದು 2 kg ಚಿಕನ್ ತೊಗೊಂಡಿರೋದು ನಾನು. ಯಾಕೆಂದರೆ 10 ಜನಕ್ಕೆ ಮಾಡಬೇಕು, ಎಲ್ಲರಿಗೂ 4 ಪೀಸ್ ಬೇಕಲ್ಲ, ಹಾಗಾಗಿ ಚಿಕನ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಮೀಡಿಯಮ್ ಪೀಸ್ ತೊಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ಇದಕ್ಕೆ ನಾನು ಮೊಸರು ಹಾಕ್ಕೊತಿದ್ದೀನಿ. 1/2 ಲೀಟ್ರು ಮೊಸರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು, ಅದು ಚಿಕನ್ ಜೊತೆ ಮೊಸರು ಹಾಕಿದ್ರೆ ಚೆನ್ನಾಗಿ ಇದು ಸ್ಮೂತಾಗಿ ಆಗುತ್ತೆ ಚಿಕನ್ನು, ಇಲ್ಲಾಂದರೆ ಸ್ಮೂತ್ ಆಗೋಲ್ಲ, ಅದು ನಾರು ಇರುತ್ತೆ. ನಾನು ಎಳೆ ಚಿಕನ್ ಕೋಳಿ ಚಿಕ್ಕ ತೊಗೊಂಡಿದ್ದೀನಿ, ಚಿಕ್ಕ ಕಟ್ ಮಾಡಿಸಿ, ಬಲ್ತಿರೋ ತೊಗೊಂಡಿಲ್ಲ. ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಯಾವತ್ತೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಜಾಸ್ತಿ ಆಗಬಾರ್ದು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ, ಚಿಕನ್ನು ಕೂಡ ಚೆನ್ನಾಗಿ ಬೆಂದಿದೆ ಅನಿಸುತ್ತೆ. ಇವಾಗ ನೋಡೋಣ, ತೋರಿಸ್ತೀನಿ ನಾನು. ಚೆನ್ನಾಗಾಗಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂದರೆ ಚಿಕನ್ ಬೆಂದಿದೆ ಅಂತ ಅರ್ಥ. ಯಾವತ್ತೂ ಅಷ್ಟೇ ರುಚಿಯಾಗಿರುತ್ತೆ. ಎಲ್ಲ ಒಗ್ಗರಣೆ ಎಲ್ಲ ಹಾಕಿ ನೀಟಾಗಿ ಮಸಾಲೆ ಪದಾರ್ಥದ ಜೊತೆ ಚೆನ್ನಾಗಿ ಬೇಯಬೇಕು ಚಿಕನ್ನು, ಆವಾಗಲೇ ರುಚಿಯಾಗೋದು. ನಾಟಿ ಸ್ಟೈಲ್ ಅಲ್ವಾ. ಒಂದು 2.5 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು, ಚೆನ್ನಾಗಿ ಬೇಯಬೇಕು ಚಿಕನ್ನು. ಬೆಂದಾದಮೇಲೆ ನಾನು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. 2 ನಿಂಬೆಹಣ್ಣು ತೊಗೊಂಡಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಇಟ್ಕೊಂಡಿದ್ದೀನಿ ರಸ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಇಡೋಣ, ಮುಚ್ಚೋಣ ಇವಾಗ. ಇದಾದಮೇಲೆ ನಾನು ಓಪನ್ ಮಾಡಿ ನೋಡೋಣ ಯಾವ ಥರ ಆಗಿದೆ. ಬೇಯ್ತಾ ಇದೆ, ಎಣ್ಣೆ ಎಲ್ಲ ಮೇಲ್ಗಡೆ ನೋಡಿ ಯಾವ ಥರ ಬಿಟ್ಕೊಂಡಿದೆ. ಇದೆಲ್ಲ ಮಸಾಲೆ ಚೆನ್ನಾಗಿ ಬೆಂದಿದೆ, ಚಿಕನ್ನು ಕೂಡ ಚೆನ್ನಾಗಿ ಬೆಂದಿದೆ, ಆವಾಗಲೇ ತೋರಿಸಿದ್ನಲ್ಲ. ಇವಾಗ ನಾನು ಏನು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ, ಸರಿನಾ? ಇದೆಲ್ಲ ತಿರುಗಿಸ್ಕೊಂಡು ಸ್ವಲ್ಪ ಅಕ್ಕಿ ಹಾಕ್ಕೊತಾ ಇದ್ದೀನಿ ಇವಾಗ. 2 kg ಅಕ್ಕಿ ತೊಳೆದಿಟ್ಕೊಂಡಿದ್ದೀನಲ್ಲ. ಯಾಕೆಂದರೆ ಅಕ್ಕಿ ಚೆನ್ನಾಗಿರೋದಿದ್ದರೆ ಒಂದು 5 ನಿಮಿಷ ನೆನೆಸಿ ಇದು ಮಾಡ್ಕೊಳ್ಳಿ. ಮಾಮೂಲಿ ಅಕ್ಕಿ ಅಂದರೆ ಆವಾಗಲೇ ತೊಳೆದು ಹಾಕ್ಕೊಬೋದು. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಮುಚ್ಚೋಣ ಇವಾಗ. ಸ್ವಲ್ಪ ಇದಾಗಬೇಕದು, ಸ್ವಲ್ಪ ಒಂದು 75% ಬೇಯಬೇಕು. ಬಿರಿಯಾನಿ ಪಕ್ಕದಲ್ಲಿ ಅಕ್ಕಿ ಪಾಯಸ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಈ ರೆಸಿಪಿ ಏನಾರ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಇದಕ್ಕೆ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ನೋಡಿ ಬಿರಿಯಾನಿದು ಇದು 75% ಬೆಂದಿದೆ ಅಕ್ಕಿ. ಇವಾಗ ದಮ್ ಕಟ್ಟಬೇಕು, ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಆಯಿತಾ. ಇದನ್ನು ಕೆಳಗಡೆ ಇಟ್ಕೊಂಡು ಹಂಚಿಟ್ಕೊಂಡು ನಾನು ಯಾವ ಥರ ದಮ್ ಕಟ್ಟಬೇಕು ಅಂತ ತೋರಿಸ್ಕೊಡ್ತೀನಿ. ಮುಚ್ಚಿ ಸೈಡ್ಗೆ ಇಡೋಣ. ಇದಾದಮೇಲೆ ಹಂಚಿಡ್ತಾ ಇದ್ದೀನಿ, ದಪ್ಪ ತಳದ್ದು ಹಂಚಿಟ್ಕೊತಾ ಇದ್ದೀನಿ. ಯಾಕೆಂದರೆ ಯಾವತ್ತು ಹಂಚಿಟ್ಕೊಂಡ್ರೆ ದಮ್ ಆಗಬೇಕು ಅಂದರೆ ಚಿಕನ್ ಬಿರಿಯಾನಿ ಚೆನ್ನಾಗಾಗುತ್ತೆ. ಯಾಕೆಂದರೆ ತಳ ಸಿದೋಗ್ಬಿಡುತ್ತಿಲ್ಲ ಅಂದರೆ ನಾವು ಹಂಗೆ ಡೈರೆಕ್ಟ್ಲಿಗೆ ಇಟ್ಕೊಂಡ್ರೆ. ನೋಡಿ ಈ ಥರ ಇಟ್ಕೊಳ್ಳಿ, ದಪ್ಪ ತಳದ್ದು ಇದು ಇರಬೇಕು, ಹಂಚಿರಬೇಕು. ಅವಾಗ ಇಟ್ಕೊಂಡು ಒಂದು ಮೀಡಿಯಮ್ ಇದರಲ್ಲಿ ಉರಿಲಿ ನಾವು ದಮ್ ಕಟ್ಕೊಬೇಕು. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ತುಪ್ಪ ಹಾಕ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ನಾನು ಡೈರೆಕ್ಟ್ಲಿ ಹಾಕ್ಕೊತಾ ಇದ್ದೀನಿ, ನಾನು ಸ್ಪೂನಲ್ಲೆಲ್ಲ ಹಾಕಲ್ಲ, ಡೈರೆಕ್ಟ್ ಹಾಕ್ಕೊತೀನಿ. ನನ್ನ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನಾನು ನೋಡ್ಕೊಂಡು ಹಾಕ್ಕೊತೀನಿ. ಒಂದು 5-6 ಸ್ಪೂನ್ ಇರುತ್ತೆ, ಜಾಸ್ತಿ ಇಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಹಾಕ್ಕೊಂಡಾದ್ಮೇಲೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ದಮ್ ಮಾಡಬೇಕು. ಒಂದು 75% ಆಗಿದೆ, ಇವಾಗ 25% ದಮ್ ಆದರೆ 75% ಆಗಿತ್ತು. ಇವಾಗ ಮುಚ್ತಾ ಇದ್ದೀನಿ. ಇವಾಗ ರೆಡಿ ಆಯಿತು ಬಿರಿಯಾನಿ. ನೋಡಿ ಈ ಥರ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ನಾಟಿ ಸ್ಟೈಲು ಚಿಕನ್ ಬಿರಿಯಾನಿ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಆಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.